ವೀಕ್ ಆಗಿದ್ದಾರೆ. ಯಾಕೆ ಸರಿಯಾಗಿ ಊಟ ಮಾಡ್ತಾ ಇಲ್ವಾ? ಡಾಕ್ಟರ್, ಏನೇ ತಿಂದ್ರೂ ವಾಮಿಟ್ ಆಗ್ತಾ ಇದೆ. ಸರಿಯಾಗೇನು ಸೇರ್ತಾನೆ ಇಲ್ಲ. ಏನಾದ್ರೂ ಟಾನಿಕ್ ಇದ್ರೆ ಬರ್ಕೊಡ್ತೀರಾ? ಈಗಿನ ಕಾಲದಲ್ಲಿ ಎಲ್ಲರೂ ಟ್ಯಾಬ್ಲೆಟು ಟಾನಿಕ್ಗೆ ಡಿಪೆಂಡ್ ಆಗಿರ್ತಾರೆ. ಟ್ಯಾಬ್ಲೆಟು ಟಾನಿಕ್ ವರ್ಕ್ ಮಾಡ್ಬೇಕಂದ್ರೆ ಸ್ವಲ್ಪನಾರು ತಿನ್ಬೇಕಲ್ವೇನಮ್ಮ? ಇನ್ನೊಂದ್ ಸ್ವಲ್ಪ ಬುದ್ಧಿ ಹೇಳಿ ಡಾಕ್ಟ್ರೆ. ಈ ಸ್ವೀಟ್ ಪದಾರ್ಥ ಏನೇ ಕೊಟ್ರು ತಿಂದ್ಬಿಡ್ತಾಳೆ. ಆದ್ರೆ ಅನ್ನ ಸಾರು ಸೊಪ್ಪು ಪಲ್ಯ ಅಂದ್ರೆ ಕುರಿಗೆ ಮೈ ಚಳಿ ಬಂದಂಗೆ ಆಡ್ತಾಳೆ. ಹೇಳ್ತೀನಿ ಬಿಡಿ, ತಲೆ ಕೆಡಿಸ್ಕೋಬಿಡಿ. ನೋಡಮ್ಮ ಪದ್ಮಿನಿ, ನೀನಿನ್ನು ಚಿಕ್ಕ ಹುಡುಗಿ ಅಲ್ಲ. ನಿನ್ನ ಹೊಟ್ಟೆಲೂ ಪಾಪು ಬೆಳೀತಾ ಇದೆ ಅಲ್ವಾ? ನೀನಿನ್ ಮುಂದೆ ತುಂಬಾ ಹುಷಾರಾಗಿರ್ಬೇಕು. ಸರಿ ಡಾಕ್ಟರ್. ನಾನೆಲ್ಲ ಇಂಟ್ರಡಕ್ಷನ್ ಬರ್ಕೊಡ್ತೀನಿ. ಈಗ ಸದ್ಯಕ್ಕೆ ಸ್ಕ್ಯಾನ್ ಮಾಡಿಸ್ಕೊಂಡು ಬನ್ನಿ. ಆಚೆ ಕೂತಿರಿ, ಸಿಸ್ಟರ್ ಕರೀತಾರೆ. ಸರಿ ಡಾಕ್ಟ್ರೆ. ಡಾಕ್ಟರ್ ಹೇಳೋದನ್ನ ಕೇಳಿಸ್ಕೊಂಡೆ ಪದ್ಮಿನಿ. ನೀನ್ ಇನ್ಮೇಲೆ ಚಿಕ್ಕವಳಲ್ವಂತೆ, ದೊಡ್ಡೋಳು. ಚಿಕ್ಕ ಮಗುನ ಎತ್ತಿ ಆಡಿಸ್ಬೇಕಂದ್ರೆ ಚೆನ್ನಾಗಿ ತಿಂದು ಗಟ್ಟಿಯಾಗ್ಬೇಕು. ಇನ್ಮೇಲೆ ಏನಾದ್ರೂ ಅದು ತಿನ್ನಲ್ಲ ಇದು ತಿನ್ನಲ್ಲ ಅನ್ಬೇಕು, ಸರಿ ಇರಲ್ಲ ಅಷ್ಟೇ. ಓ, ನಾನು ಅಲ್ಲೇ ಇದ್ದೆ. ನಾನು ಎಲ್ಲ ಕೇಳಿಸ್ಕೊಂಡಿದ್ದೀನಿ. ಈಗಲೇ ಡುಮ್ಮಿ ಅಂತ ಆಡ್ಕೋತೀರಾ, ಇನ್ನೇನಾದ್ರೂ ಅವ್ರು ಹೇಳ್ದಾಗೆ ಚೆನ್ನಾಗಿ ತಿನ್ಬಿಟ್ರೆ ಇನ್ನೂ ಆಡ್ಕೋತೀರಾ ಅಷ್ಟೆ. ಮತ್ತೆ ಶುರು ಹಚ್ಕೊಂಡ್ಬಿಟ್ರಾ? ನೀವು ನನಗ್ ಸಿಗೋದೇ ಅಪರೂಪ, ಅಂತದ್ರಲ್ಲಿ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡ್ಬಿಟ್ರೆ ಹೇಗೆ? ನಂಗೆ ಈ ಹಾಸ್ಪಿಟಲ್ ಕಾಯ್ತಾ ಕೂರೋದು ಅಂದ್ರೆ ಬೋರು ಪದ್ಮಿನಿ. ಅದಕ್ಕೆ ನೀವು ಮಾತಾಡ್ಲಿ, ಟೈಮ್ ಪಾಸ್ ಆಗ್ಲಿ ಅಂತಾನೆ ನಾನಿರೋದು. ಏನಾದ್ರೂ ಮಾತಾಡಿ. ಗಂಡ್ ಮಕ್ಳಿಗೆ ಮುದ್ದಾಡು ಅಂತ ಕೇಳು, ಯಾವಾಗ್ಲೂ ರೆಡಿ ಇರ್ತೀವಿ. ಆದ್ರೆ ಮಾತಾಡೋ ಅಂದ್ರೆ ಹಾಳತ್ತಲ್ಲ, ಏನೂ ಬರೋದಿಲ್ಲ. ಸದಾಶಿವಂಗೆ ಅದೇ ಧ್ಯಾನ ಅಂತೆ.